ಸ್ನೇಹಿತರೆ, ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನದಲ್ಲಿ ಒಂದೂ ತಪ್ಪು ಮಾಡದೆ ಕೆಲಸ ಮಾಡುವುದು ಅಸಾಧ್ಯ ಅಲ್ವಾ? ಆದರೆ ಇಲ್ಲೊಂದು ಅಚ್ಚರಿಯ ಕಥೆ ಇದೆ. ಬರೋಬ್ಬರಿ 9 ವರ್ಷಗಳ ಕಾಲ ರೈಲ್ವೆ ಸಿಗ್ನಲ್ ಗಳನ್ನು ಆಪರೇಟ್ ಮಾಡಿದ್ದ ಈ ಉದ್ಯೋಗಿ ಒಂದೂ ತಪ್ಪು ಮಾಡದೆ ಬದಲಾಗಿ ನೂರಾರು ರೈಲುಗಳನ್ನು ಸುರಕ್ಷಿತವಾಗಿ ದಾಟಿಸಿದ್ದ. ಅಚ್ಚರಿಯ ವಿಷಯ ಅಂದ್ರೆ ಈ ಉದ್ಯೋಗಿ ಮನುಷ್ಯನಲ್ಲ, ಬದಲಾಗಿ ಒಂದು ಬಬೂನ್ ಜಾತಿಯ ಕೋತಿ. ಹೌದು, ಈ ಅದ್ಭುತ ಕಥೆ ಶುರುವಾಗಿದ್ದು ದಕ್ಷಿಣ ಆಫ್ರಿಕಾದಲ್ಲಿ. ಜೇಮ್ಸ್ ವೈಡ್ ಎಂಬುವರು ಅಲ್ಲಿನ ರೈಲ್ವೆ ಇಲಾಖೆಯಲ್ಲಿ ಸಿಗ್ನಲ್ ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದರು. ಆದರೆ ದುರದೃಷ್ಟವಶಾತ್ ಒಂದು ಅಪಘಾತದಲ್ಲಿ ಅವರು ತಮ್ಮ ಎರಡೂ ಕಾಲುಗಳನ್ನು ಕಳೆದುಕೊಂಡರು. ಕೆಲಸ ಮಾಡುವುದು ಅವರಿಗೆ ಸವಾಲಾಗಿತ್ತು. ಅಂತಹ ಸಮಯದಲ್ಲಿ ಅವರಿಗೆ ಸಿಕ್ಕಿದ್ದು ಜಾಕ್ ಎಂಬ ಈ ಬುದ್ಧಿವಂತ ಬಬೂನ್ ಜಾತಿಯ ಕೋತಿ. ಜೇಮ್ಸ್ ಮೊದಲು ಜಾಕ್ ನನ್ನು ಕೇವಲ ತನ್ನ ವೀಲ್ ಚೇರ್ ತಳ್ಳಲು ಮತ್ತು ಸಣ್ಣ ಪುಟ್ಟ ಕೆಲಸಗಳಿಗೆ ಬಳಸುತ್ತಿದ್ದರು. ಆದರೆ ಜಾಕ್ ನ ಬುದ್ಧಿವಂತಿಕೆಯನ್ನು ಕಂಡು ಜೇಮ್ಸ್ಗೆ ಒಂದು ಐಡಿಯಾ ಬಂತು. ಅವರು ರೈಲುಗಳ ಸಿಗ್ನಲ್ ಕಂಬಿಗಳನ್ನು ಹೇಗೆ ಎಳೆಯಬೇಕು ಎಂದು ಜಾಕ್ಗೆ ತರಬೇತಿ ನೀಡಿದರು. ನೋಡುತ್ತಲೇ ಜಾಕ್ ಯಾವ ಟ್ರೈನ್ಗೆ ಯಾವ ಸಿಗ್ನಲ್ ಹೇಗೆ ಕೊಡಬೇಕು ಎಂದು ಅದ್ಭುತವಾಗಿ ಕಲಿತು ಬಿಟ್ಟಿತು. ಈ ವಿಷಯ ರೈಲ್ವೆ ಅಧಿಕಾರಿಗಳ ಕಿವಿಗೂ ಬಿತ್ತು. ಮೊದಲು ಭಯಬಿದ್ದ ಅಧಿಕಾರಿಗಳು ನಂತರ ತನಿಖೆ ನಡೆಸಿದಾಗ ಅವರಿಗೆ ಶಾಕ್ ಕಾದಿತ್ತು. ಏಕೆಂದರೆ ಜಾಕ್ ಒಬ್ಬ ನುರಿತ ಕೆಲಸಗಾರನಂತೆ ನಿಖರವಾಗಿ ಕೆಲಸ ಮಾಡುತ್ತಿತ್ತು. ಇದರಿಂದ ಪ್ರಭಾವಿತರಾದ ಅಧಿಕಾರಿಗಳು ಜಾಕ್ಗೆ ಅಧಿಕೃತವಾಗಿ ಸಿಗ್ನಲ್ ಮ್ಯಾನ್ ಎಂಬ ಕೆಲಸ ನೀಡಿ ಸಂಬಳವಾಗಿ ದಿನಕ್ಕೆ 20 ಸೆಂಟ್ಸ್ ಮತ್ತು ವಾರಕ್ಕೊಮ್ಮೆ ಒಂದು ಬಾಟಲಿ ಬಿಯರ್ ಕೊಡಲು ನಿರ್ಧರಿಸಿದರು. ಇಲ್ಲಿ ಅಚ್ಚರಿಯ ವಿಷಯವೇನೆಂದರೆ 1881ರಿಂದ 1890ರವರೆಗೂ ತನ್ನ ಕೆಲಸದ ಅವಧಿಯಲ್ಲಿ ಜಾಕ್ ಒಂದೇ ಒಂದು ತಪ್ಪನ್ನು ಮಾಡಲಿಲ್ಲ. ರೈಲ್ವೆ ಇತಿಹಾಸದಲ್ಲಿ ಇದೊಂದು ಮರೆಯಲಾಗದ ದಾಖಲೆ. 1890ರಲ್ಲಿ ಕ್ಷಯರೋಗದಿಂದ ಈ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದ ಉದ್ಯೋಗಿ ಜಾಕ್ ಕೊನೆಯುಸಿರೆಳೆದನು. ಇಂದಿಗೂ ಜಾಕ್ ನ ತಲೆಬುರುಡೆಯನ್ನು ದಕ್ಷಿಣ ಆಫ್ರಿಕಾದ ಗ್ರಹಾಮ್ಸ್ ಟೌನ್ ಮ್ಯೂಸಿಯಂನಲ್ಲಿ ಗೌರವಪೂರ್ವಕವಾಗಿ ಇರಿಸಲಾಗಿದೆ. ಮೂಕ ಪ್ರಾಣಿಯಾದರೂ ತನ್ನ ಮಾಲೀಕನಿಗೆ ಆಸರೆಯಾಗಿ ನೂರಾರು ಪ್ರಯಾಣಿಕರ ಜೀವ ಕಾಪಾಡಿದ ಜಾಕ್ ನ ಈ ಕತೆ ನಿಮಗೂ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.